ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸಾರಿ, ಈಗ ತಾನೇ ಮದುವೆ ಮುಗಿತು. ಮದುವೆ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ರಸಲ್ ಮೇನಿಯಾ 42 ನ ಅಫಿಷಿಯಲ್ ಮ್ಯಾಚ್ ಪೋಸ್ಟರ್ ನ ಡಬ್ಲ್ಯೂ ಅವರು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿ ಸ್ವಲ್ಪ ನಿಮಿಷ ಆದ್ಮೇಲೆ ಡಿಲೀಟ್ ಮಾಡ್ತಾರೆ. ಆ ಒಂದು ಪೋಸ್ಟರ್ ನ ನೀವಿಲ್ಲಿ ನೋಡ್ತಾ ಇರಬಹುದು. ಇದನ್ನ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ನಿನ್ನೆಯಿಂದ ಕಾಯ್ತಾ ಇದ್ದೆ, ಬಟ್ ಈಗ ನೆನಪಾಯ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಒಂದು ಪೋಸ್ಟರ್ ಲಿಟ್ರಲಿ ಸೈಕ್ ಆಗಿದೆ, ಬಟ್ ಥೀಮ್ ಇಂದ ಲಿಟ್ರಲಿ ಹೊರಗಡೆ ಇದೆ ಅಂತಾನೆ ಹೇಳ್ಬೇಕು. ಹಿಂದಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಲೂ ಕಲರ್ ನಿಯಾನ್ ಲೈಟ್ ನ ಯಾಕೆ ಯೂಸ್ ಮಾಡಿದ್ರಿ ಗುರು? ನೀವು ರಸಲ್ ಮೇನಿಯಾ ಲೋಗೋನೇ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇಡ್ತಾ ಇದ್ದೀರಾ. ಸಡನ್ ಆಗಿ ಬ್ಲೂ ಕಲರ್ ಥೀಮ್ ನ ತಗೊಂಡ್ ಬಂದ್ರೆ ನಿಜವಾಗ್ಲೂ ಅದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದರಿಂದ ಏನಾದ್ರೂ ಇವರು ಡಿಲೀಟ್ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೋಸ್ಟರ್ ಮಾತ್ರ ಅಮೇಸಿಂಗ್ ಆಗಿದೆ, ಬಟ್ ತನ್ನ ಕಾನ್ಸೆಪ್ಟ್ ಇಂದ ಹೊರಗಡೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಡಬ್ಲ್ಯೂ ಅವರು. ಅದಕ್ಕೋಸ್ಕರ ಪ್ರಾಬಬ್ಲಿ ಅವರು ಈ ಒಂದು ಪೋಸ್ಟರ್ ನ ಡಿಲೀಟ್ ಮಾಡಾಕಿದ್ದಾರೆ. ಏನೇ ಆಗ್ಲಿ, ನನಗೆ ಪೋಸ್ಟರ್ ಇಷ್ಟ ಆಯ್ತು. ನೋಡೋಣ ಹೊಸ ಪೋಸ್ಟರ್ ಏನಾದ್ರು ರಿಲೀಸ್ ಮಾಡ್ತಾರಾ ಅಂತ. ನಿಮ್ಗೆ ಅನ್ನಿಸ್ತು ಈ ಒಂದು ರಸಲ್ ಮೇನಿಯಾ 42 ನ ಮ್ಯಾಚ್ ಕಾರ್ಡ್ ಪೋಸ್ಟರ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನು ನಮ್ಮ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಮಂಡೇ ನೈಟ್ ರೋ ಅಲ್ಲಿ ಯಾವ ರೀತಿ ರೋಮನ್ ರೈನ್ಸ್ ಅವ್ರನ್ನ ಸಿಎಂ ಪಂಕ್ ಅವರು ಚಿಂದಿ ಉಡಾಯಿಸ್ತಾರೆ ಅಂತ. ಲಿಟ್ರಲಿ ಪ್ರೋಮೋದಲ್ಲಂತೂ ಲಿಟ್ರಲಿ ಪರ್ಸನಲ್ ಆಗಿ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಮಂಡೇ ನೈಟ್ ರೋ ಮುಗಿದ್ಮೇಲೆ ರೋಮನ್ ರೈನ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾರೆ. ಅಂಡ್ ಆ ಒಂದು ವಿಡಿಯೋನ ಡಬ್ಲ್ಯೂ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿ ಈ ಒಂದು ಟ್ವೀಟ್ ನ ಮಾಡ್ತಾರೆ. ರೋಮನ್ ರೈನ್ಸ್ ಇಸ್ ಅಬೌಟ್ ಟು ಎಂಟರಿಂಗ್ ದಟ್ ಝೋನ್ ಅಂತ. ಸೊ ರೋಮನ್ ರೈನ್ಸ್ ಅವರು ಆ ಒಂದು ಝೋನ್ ಒಳಗಡೆ ಎಂಟರ್ ಆಗೋದಕ್ಕೆ ಈಗ ರೆಡಿ ಆಗ್ತಾ ಇದ್ದಾರೆ ಅಂತ. ಸೊ ಯಾವ ಝೋನ್ ಅಂತ ನೀವೇನಾದ್ರೂ ಕೇಳಿದ್ರೆ 2021-22 ಗೋಲ್ಡನ್ ಟೈಮ್ ಏನಿದೆ, ಟ್ರೈಬಲ್ ಚೀಫ್ ಎರಾ, ಆ ಒಂದು ಝೋನ್ ಒಳಗಡೆ ರೋಮನ್ ರೈನ್ಸ್ ಅವರು ಎಂಟರ್ ಆಗ್ತಾ ಇದ್ದಾರೆ ಅಂತ ಡಬ್ಲ್ಯೂ ಅವರು ಇಲ್ಲಿ ಟೀಸ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಆ ರೋಮನ್ ರೈನ್ಸ್ ಅವರು ಏನಾದರೂ ರಿಟರ್ನ್ ಆದ್ರೆ ಅದ್ಭುತವಾಗಿರುತ್ತೆ. ನಾನು ನಿಮಗೆ ರಾಯಲ್ ರಂಬಲ್ ಟೈಮ್ ಅಲ್ಲಿ ತಿಳಿಸಿದ್ದೆ ಅಂತ ಅನ್ಕೋತೀನಿ. ಅಂದ್ರೆ ಗೋಲ್ಡನ್ ಗ್ಲೌಸ್ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಆ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಇಲ್ಲೇನಾದ್ರೂ ತಗೊಂಡು ಬರ್ತಾ ಇದಾರ. ರೋಮನ್ ರೈನ್ಸ್ ಅವ್ರು ಏನಾದ್ರು ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ಆ ಒಂದು ಆಂಗ್ರಿ ಟ್ರೈಬಲ್ ಚೀಫ್ ಆಗಿ ಬರ್ತಾರ? ಯಾಕಂದ್ರೆ ಈಗ ರೋಮನ್ ರೈನ್ಸ್ ಅವರಿಗೆ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ಸಿಎಂ ಪಂಕ್ ಅವರು ಅಟ್ಯಾಕ್ ಮಾಡಿದ್ದಾರೆ. ರೋಮನ್ ರೈನ್ಸ್ ಅವರ ಫ್ಯಾಮಿಲಿ, ಅದರಲ್ಲೂ ಕೂಡ ಅವರ ತಂದೆ ಬಗ್ಗೆನೇ ಮಾತಾಡಿರೋ ಕಾರಣ ರೋಮನ್ ರೈನ್ಸ್ ಅವರಂತೂ ಇದಕ್ಕೆ ಒಳ್ಳೆ ಉತ್ತರನ ಖಂಡಿತವಾಗ್ಲೂ ಕೂಡ ಕೊಡ್ತಾರೆ. ಲಿಟ್ರಲಿ ನೆಕ್ಸ್ಟ್ ಇವರಿಬ್ಬರ ಫೇಸ್ ಆಫ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಆ ಒಂದು ಫೇಸ್ ಆಫ್ ಐ ಥಿಂಕ್ ಬರೀ ಮೈಕಲ್ ಮಾತ್ರ ಇರೋದಿಲ್ಲ ಅಂತ ಅನ್ಕೋತೀನಿ. ಸ್ವಲ್ಪ ಫಿಸಿಕಲ್ ಆಗು ಕೂಡ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಫೇಸ್ ಆಫ್ ಮುಂದಿನ ದಿನಗಳಲ್ಲಿ ಕನ್ವರ್ಟ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಇನ್ನ ಇದ್ರ ಬಗ್ಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ರೋಮನ್ ರೈನ್ಸ್ ಹಾಗೆ ನಾನು ನಿಜವಾಗ್ಲೂ ಕೂಡ ತುಂಬಾ ದೊಡ್ಡ ಫ್ಯೂಡ್ ಅಲ್ಲಿ ಇದೀವಿ. ಅಂಡ್ ನಾನು ಅವರ ಫ್ಯಾಮಿಲಿ ಬಗ್ಗೆ ಮಾತಾಡಿದಕ್ಕೆ ರೋಮನ್ ರೈನ್ಸ್ ಅವರು ವರ್ಷಗಳ ಕಾಲ ನನಗೆ ನರ್ಕನ ತೋರಿಸಿದ್ದಾರೆ. ನೋಡ್ಬೇಕು ಇದರಲ್ಲಿ ಯಾರು ಗೆಲ್ತಾರೆ ಅಂತ. ನಮ್ಮ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಫ್ಯೂಡ್ ಬಗ್ಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಅಭಿಪ್ರಾಯನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಲಿಟ್ರಲಿ ಗಾಯ್ಸ್, ಈ ಒಂದು ಮ್ಯಾಚ್ ಅಲ್ಲಿ ಫೈನಲಿ ಯಾರು ಅಪರೆಂಟ್ ನ ತಗೋತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ಅದೇ ಹೇಳ್ತೀವಲ್ಲ, ಯಾವ್ದಾದ್ರು ಒಂದು ರಸಲ್ ಮೇನಿಯಾನ ಯಾವ್ದಾದ್ರು ಒಂದು ಮ್ಯಾಚ್ ಗೋಸ್ಕರ ನಾವು ನೆನ್ಪಿಟ್ಕೋತೀವಿ ಅಂತ. ಸೊ ಈ ಬಾರಿ ಆ ಒಂದು ಮ್ಯಾಚ್ ನಮ್ಮ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಆಗಿದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಬ್ರಾಕ್ ಲೆಸ್ನರ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ರಸಲ್ ಮೇನಿಯಾ 42 ಮ್ಯಾಚ್ ಬಗ್ಗೆ. ಈ ಒಂದು ಮ್ಯಾಚ್ ಆಗೋ ಚಾನ್ಸಸ್ ಈಗ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಮೇನ್ ಆಗಿ ಈಗ ಪಾಲ್ ಎಮಿನ್ ಅವರ ಮೇಲೂ ಕೂಡ ಸೆತ್ ರಾಲಿನ್ಸ್ ಅವರು ಅಟ್ಯಾಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ನಾನು ಗಮನಿಸ್ತಿರೋದೇನಪ್ಪಾ ಅಂದ್ರೆ ಕಳೆದ ಬಾರಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದಾಗ ಪಾಲ್ ಎಮಿನ್ ಅವರ ಜೊತೆ ಬಂದು ಓಪನ್ ಚಾಲೆಂಜ್ ನ ಹಾಕಿದ್ರು. ಬಟ್ ಈಗ ಪಾಲ್ ಎಮಿನ್ ಅವರ ಮೇಲೇನೆ ಸೆತ್ ರಾಲಿನ್ಸ್ ಅವರ ಕೈಯಲ್ಲಿ ಡಬ್ಲ್ಯೂ ಅವರು ಅಟ್ಯಾಕ್ ಮಾಡಿಸಿ ಪಾಲ್ ಎಮಿನ್ ಅವ್ರನ್ನ ಇಂಜುರಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬ್ರಾಕ್ ಲೆಸ್ನರ್ ಅವರು ಬಂದ್ರೆ ಒಂಟಿಯಾಗಿ ಬರ್ತಾರೆ. ಬ್ರಾಕ್ ಲೆಸ್ನರ್ ಅವರು ಏನಾದ್ರು ಪಾಲ್ ಎಮಿನ್ ಅವರ ಬಗ್ಗೆ ಮಾತಾಡ್ತಾರ? ಸೆತ್ ರಾಲಿನ್ಸ್ ಅವ್ರನ್ನ ಬ್ರಾಕ್ ಲೆಸ್ನರ್ ಅವರೇ ಚೂಸ್ ಮಾಡ್ತಾರ? ಯಾಕಂದ್ರೆ ಕಳೆದ ವಾರ ನಮ್ಮ ಸೆತ್ ರಾಲಿನ್ಸ್ ಅವರು ರಿಟರ್ನ್ ಆಗಿ ಲೋಗನ್ ಪಾಲ್ ಹಾಗೆ ಸೆತ್ ರಾಲಿನ್ಸ್ ಅವರ ಫ್ಯೂಡ್ ನ ಏನಾದ್ರು ಡಬ್ಲ್ಯೂ ಅವರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಲೋಗನ್ ಪಾಲ್ ಹಾಗೆ ಆಸ್ಟಿನ್ ಥಿಯರಿ ಅವರ ಮೇಲೂ ಕೂಡ ಸೆತ್ ರಾಲಿನ್ಸ್ ಅವರು ಅಟ್ಯಾಕ್ ಮಾಡಬಹುದಾಗಿತ್ತು. ಸೊ ಸೆತ್ ರಾಲಿನ್ಸ್ ಅವರ ರಿಟರ್ನ್ ನ ಆಂಗಲ್ ನ ತೋರಿಸೋದಕ್ಕೆ ಮಾತ್ರ ಲೋಗನ್ ಪಾಲ್ ಅವರ ಮೇಲೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಸೆತ್ ರಾಲಿನ್ಸ್ ಅವರು ಅಟ್ಯಾಕ್ ಮಾಡಿದ್ರು ಅಂತ ಅನ್ಸುತ್ತೆ. ಇನ್ನು ಕೂಡ ಡಬ್ಲ್ಯೂ ಅವರು ಬಿಲೀವ್ ಮಾಡ್ತಾ ಇದ್ದಾರೆ ಬ್ರಾನ್ ಬ್ರೇಕರ್ ಅವರು ರಸಲ್ ಮೇನಿಯಾ ಅಷ್ಟೊತ್ತಿಗೆ ಕ್ಲಿಯರ್ ಆಯ್ತಾರೆ, ನಾವು ಸೆತ್ ರಾಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನಿ ರಸಲ್ ಮೇನಿಯಾದಲ್ಲಿ ಮಾಡಿಸೋಣ ಅಂತ. ಸೊ ಅವ್ರೇನಾದ್ರೂ ಕ್ಲಿಯರ್ ಆಗಿಲ್ಲ ಅಂದ್ರೆ ಲೋಗನ್ ಪಾಲ್ ಹಾಗೆ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ನು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಬಟ್ ಆನೆಸ್ಟ್ ಆಗಿ ಈ ಒಂದು ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಯಾರು ಕೂಡ ಎಕ್ಸೈಟೆಡ್ ಆಗಿಲ್ಲ. ಸೊ ಅದಕ್ಕೆ ಡಬ್ಲ್ಯೂ ಅವರು ಈಗ ಬ್ರಾಕ್ ಲೆಸ್ನರ್ ಅವರು ಕೂಡ ಪಾಲ್ ಎಮಿನ್ ಅವರ ಜೊತೆ ಇದ್ರು. ಬಟ್ ಸೆತ್ ರಾಲಿನ್ಸ್ ಅವರು ಪಾಲ್ ಎಮಿನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಇಂಜುರಿ ಮಾಡಿರೋ ಕಾರಣ ಬ್ರಾಕ್ ಲೆಸ್ನರ್ ಹಾಗೆ ಸೆತ್ ರಾಲಿನ್ಸ್ ಅವರ ಫ್ಯೂಡ್ ನು ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಪ್ಲಾನ್ ಮಾಡಬಹುದು. ಅಂಡ್ ಈಗ ಸದ್ಯಕ್ಕೆ ಈ ಒಂದು ಅಪ್ಡೇಟ್ ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗೈಸ್?
ನಮ್ಮ ಬ್ರಾನ್ ಬ್ರೇಕರ್ ಅವರು ನಿಜವಾಗ್ಲೂ ಕೂಡ ರೆಸಲ್ಮೇನಿಯಾಗಿಂತ ಮುಂಚೆ ಬರ್ತಾರಾ? ನಿಮಗೆ ರೆಸಲ್ಮೇನಿಯಾದಲ್ಲಿ ಸೆತ್ ರೋಲಿನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಾ, ಅಥವಾ ಸೆತ್ ರೋಲಿನ್ಸ್ ಆಗಿ ಲೋಗನ್ ಪೌಲ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಾ, ಅಥವಾ ನಮ್ಮ ಸೆತ್ ರೋಲಿನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರ ಫೇಸ್ ಮಾಡ್ತಾರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನ ನಮ್ಮ ಲೋಗನ್ ಪೌಲ್ ಆಗಿ ಆಸ್ಟನ್ ಥಿಯರಿ ಅವರ ಬಗ್ಗೆ ಮಾತಾಡೋದಾದ್ರೆ, ಯಾವ ರೀತಿ ನಮ್ಮ ಜಿಮ್ಮಿ ಉಸೋ ಹಾಗೆ ಜೇ ಉಸೋ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಮಂಡೇ ನೈಟ್ ರಾಲಿ ತೋರಿಸಿದ್ರು, ಪ್ರಾಬಬ್ಲಿ ರೆಸಲ್ಮೇನಿಯಾದಲ್ಲಿ ನಮ್ಮ ಲೋಗನ್ ಪೌಲ್ ಆಗಿ ಆಸ್ಟನ್ ಥಿಯರಿ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮೇಲೆ ಹೋಗ್ತಾರೆ ಅಂತ ಅನ್ಕೋತೀನಿ. ಸೊ ಅದಕ್ಕೋಸ್ಕರ ನನಗೆ ಲೋಗನ್ ಪೌಲ್ ಆಗಿ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ರೆಸಲ್ಮೇನಿಯಾಗೆ ಪ್ಲಾನ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ ಗೈಸ್, ಬ್ರಾಕ್ ಲೆಸ್ನರ್ ಆಗಿ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ಆದ್ರೇನೆ ಚೆನ್ನಾಗಿರುತ್ತೆ ಲೋಗನ್ ಪೌಲ್ ಆಗಿ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ಗಿಂತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.